Hello students, in this video we will be learning next topic of the determinants, and this is the last topic. ನೋಡ್ರಿ ಆನ್ಲೈನ್ ಒಳಗಡೆ ಕಲ್ಕೊಂತ ಚಾಪ್ಟರ್ ಮುಗಿಸಕ್ಕೆ ಬಂದ್ವಿ. ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ ಡಿಟರ್ಮಿನೆಂಟ್ಸ್ ಇಂದ ಯಾವುದಂದ್ರೆ ಸಾಲ್ವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಸೊ ಡಿಟರ್ಮಿನೆಂಟ್ಸ್ ನ ಯೂಸ್ ಮಾಡಿ, ಮ್ಯಾಟ್ರಿಕ್ಸ್ ನ ಯೂಸ್ ಮಾಡಿ ಹೌ ಕ್ಯಾನ್ ವಿ ಸಾಲ್ವ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ನ ಹೆಂಗೆ ಸಾಲ್ವ್ ಮಾಡ್ಬೋದು. ಸೊ ಲೀನಿಯರ್ ಇಕ್ವೇಷನ್ಸ್ ಅಂದ್ರೆ ಇನ್ನು ಬಹಳ ಸಿಂಪಲ್, ನಿಮ್ಗೆ ಆಲ್ರೆಡಿ ಗೊತ್ತು, ಕಲ್ತಿರಿ. ಸೊ ಇಲ್ಲೈತೆ ನೋಡ್ರಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6. So x plus y equal to 6, x plus y equal to 6, x minus y equal to 4. So x plus y equal to 6, x minus y equal to 4. ಇದಕ್ಕೆ ಏನು ಕರೀತಾರೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಸೊ ಈ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಹೆಂಗೆ ಸಾಲ್ವ್ ಮಾಡ್ತೀರಿ, ಭಾಳ ಸಿಂಪಲ್. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಮಾಡ್ತೀರಿ, ಏನು ಬಂತು 2x ಈಕ್ವಲ್ ಟು ಏನು ಬಂತು 10 ಬಂತು. ಸೊ 2x ಈಕ್ವಲ್ ಟು 10 ಬಂದ್ರೆ ಏನು ಬರುತ್ತೆ, x ಈಕ್ವಲ್ ಟು 5 ಬರುತ್ತೆ. ಸೊ x ಈಕ್ವಲ್ ಟು 5 ಬಂತಂದ್ರೆ ಸೊ x ಈಕ್ವಲ್ ಟು 5 ಅಂದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ y ಎಂಬಂತ ಹೇಳ್ರಿ. x ಈಕ್ವಲ್ ಟು 5 ಅಂದ್ರೆ y ಬರುತ್ತೆ, y ಈಕ್ವಲ್ ಟು 1, ಕರೆಕ್ಟಾ. ಸೊ x ಈಕ್ವಲ್ ಟು 5 ಅಂದ್ರೆ y ಈಕ್ವಲ್ ಟು 1 ಬಂತು, ಕರೆಕ್ಟ್ ಇದು. ಹಾಂ, ನಾವೀಗೇನು ಸಾಲ್ವ್ ಮಾಡಿದ್ವಲ್ಲ, ದೀಸ್ ಆರ್ ಕಾಲ್ಡ್ ಆಸ್ ಎಂಟ್ರಿ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಸೊ ಲೀನಿಯರ್ ಇಕ್ವೇಷನ್ಸ್ ಅಂದ್ರೆ ಇವ ಯಾವುದು, x ಪ್ಲಸ್ ವೈ ಈಕ್ವಲ್ ಟು 6, x ಮೈನಸ್ ವೈ ಈಕ್ವಲ್ ಟು 4 ಹಿಂಗೇನು ಬರೀತೀವಲ್ಲ, ದೀಸ್ ಆರ್ ಕಾಲ್ಡ್ ಆಸ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಸೊ ದೀಸ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ವಿ ಶುಡ್ ಸಾಲ್ವ್ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಹಿಂಗಂತೂ ನಮ್ಗೆ ಸಾಲ್ವ್ ಮಾಡಕ್ಕೆ ಬರುತ್ತೆ. ಹಿಂಗಂತೂ ನಾವು ಆಲ್ರೆಡಿ ಕಲ್ತೀವಿ 9th 10th ಒಳಗಡೆ. ವಿ ಹ್ಯಾವ್ ಆಲ್ರೆಡಿ ಲರ್ನ್ ದಿಸ್ ಚಾಪ್ಟರ್ ಕಾಲ್ಡ್ ಆಸ್ ಎಂಟ್ರಿ ಲೀನಿಯರ್ ಇಕ್ವೇಷನ್ಸ್. ಅಲ್ಲಿ ನಾವು ಇದೆಲ್ಲ ಕಲ್ತೀವಿ. ಬಟ್ ಇದರ ಸೇಮ್ ಕ್ವಶನ್ಸ್ನ ವಿ ಶುಡ್ ಸಾಲ್ವ್ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಸೊ ಅದು ಹೆಂಗೆ ಮಾಡ್ಬೋದು ಅನ್ನೋದು ಈ ಎಕ್ಸಸೈಸ್. ಓಕೆ, ಎಕ್ಸಸೈಸ್ 4.6. ಸೊ ನೋಡೋಣ ಅದನ್ನು. ಸೊ ಅದಕ್ಕಿಂತ ಮೊದಲು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವಿ ಶುಡ್ ಲರ್ನ್ ಅನದರ್ ಟಾಪಿಕ್ ಕಾಲ್ಡ್ ಆಸ್ ಎಂಟ್ರಿ ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್, and another one is inconsistent system of linear equations. So linear equations ಒಳಗಡೆ ಎರಡು ಟೈಪ್ ಬರ್ತಾವೆ. ಒಂದು ಕನ್ಸಿಸ್ಟೆಂಟ್ ಸಿಸ್ಟಮ್, ಏನಂದ್ರೆ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್. ಸೊ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಆಗಳ ತಗೊಂಡ್ವಲ್ಲ, x plus y equal to 6, x minus y equal to 4. This is a consistent system of equations. ಯಾಕಂದ್ರೆ ಇಲ್ಲಿ ಸೊಲ್ಯೂಷನ್ ಬರುತ್ತೆ, ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಮಾಡ್ಬಿಟ್ರೆ 2x equal to 10 ಬರುತ್ತೆ, x equal to 5 ಬರುತ್ತೆ. ಹಿಯರ್ ವಿ ಆರ್ ಗೆಟಿಂಗ್ ಸೊಲ್ಯೂಷನ್. ಬಟ್ ಇದ ಸೇಮ್ ಕ್ವಶನ್ ಹಿಂಗಿತ್ತು, x plus y equal to 6, x minus x plus y equal to 4 ಅಂತಿತ್ತು. ಅವಾಗ ಇದಕ್ಕೆ ಸೊಲ್ಯೂಷನ್ ಬರ್ತಿದ್ದಿಲ್ಲ. ಯಾಕೆ ಹೇಳ್ರಿ, ಇದನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಿದ್ರಿ, ಪ್ಲಸ್ ಇದು ಮೈನಸ್ ಮಾಡ್ತಿದ್ರಿ, ಪ್ಲಸ್ ಇದು ಮೈನಸ್ ಮಾಡ್ತಿದ್ರಿ, ಪ್ಲಸ್ ಇದು ಮೈನಸ್ ಮಾಡ್ತೀರಿ, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ಸೇಮ್ ಬಂತು, ಎಕ್ಸ್ ಮತ್ತು ವೈ 0 0 ಬಂದ್ಬಿಡ್ತಿತ್ತು. ಅಂದ್ರೆ ಎಕ್ಸ್ ಮತ್ತು ವೈ 0 0 ಬಂದ್ಬಿಟ್ರೆ ನಿಮ್ಗೆ ಎಕ್ಸ್ ವೈ ಕನ್ನಡಕ್ಕೆ ಬರಂಗಿಲ್ಲ. ಅಂದ್ರೆ ಯು ಡೋಂಟ್ ಹ್ಯಾವ್ ಎನಿ ಸೊಲ್ಯೂಷನ್. ಸೊ ಯಾವಾಗ ಸೊಲ್ಯೂಷನ್ ಇರಂಗಿಲ್ಲ ಅವಕ್ಕೆ ಅಂತ ಕರೀತಾರ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಕರೀತಾರ. ಸೊ ಅದ ಫಸ್ಟ್ ಕೇಸ್ ಒಳಗಡೆ ಏನು ಸೊಲ್ಯೂಷನ್ ಬಂತಲ್ಲ, ಸೊಲ್ಯೂಷನ್ ಬಂದ್ರೆ ಏನು ಕರೀತಾರ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಕರೀತಾರೆ. ತಿಳಿತಾ, ಸಿಂಪಲ್ ಐತಿ. ಸೊ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ವಿಚ್ ಹ್ಯಾಸ್ ಒನ್ ಆರ್ ಮೋರ್ ಸೊಲ್ಯೂಷನ್. A consistent system is the one which has one or more solution. So ಹಂಗಾರೆ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂದ್ರೆ ಏನು, ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ವೇರ್ ದೇರ್ ಈಸ್ ನೋ ಸೊಲ್ಯೂಷನ್. ಒಟ್ಟ ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಅದು ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್. ಇಲ್ಲ ಸೊಲ್ಯೂಷನ್ ಐತಿ, ಒನ್ ಆರ್ ಮೂರ್ ಸೊಲ್ಯೂಷನ್ ಐತಿ ಅಂದ್ರೆ ಅದೇನದು ಕನ್ಸಿಸ್ಟೆಂಟ್ ಸಿಸ್ಟಮ್. ಈಸಿ ಐತಿ ಇದು. ಸೊ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂದ್ರೆ ಏನು, ಆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ವೇರ್ ಇಟ್ ಹ್ಯಾಸ್ ಒನ್ ಆರ್ ಮೋರ್ ಸೊಲ್ಯೂಷನ್. ಒನ್ ಆರ್ ಮೋರ್ ಸೊಲ್ಯೂಷನ್ ಇದ್ರೆ ಕನ್ಸಿಸ್ಟೆಂಟ್ ಸಿಸ್ಟಮ್. ಒಂದು ಸೊಲ್ಯೂಷನ್ ಇಲ್ಲ ಅಂದ್ರೆ ಅದಕ್ಕೆ ಏನು ಕರೀತಾರ, ನೋ ಸೊಲ್ಯೂಷನ್. ಅಂತ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಏನು ಕರೀತಾರ, ದೇ ಆರ್ ಕಾಲ್ಡ್ ಆಸ್ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್. ತಿಳಿತಾ, ಇದು ಕನ್ಸಿಸ್ಟೆಂಟ್ ಅಂದ್ರೆ ಒನ್ ಆರ್ ಮೋರ್ ಸೊಲ್ಯೂಷನ್ ಇರುತ್ತೆ. ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂದ್ರೆ ನೋ ಸೊಲ್ಯೂಷನ್. ಕನ್ಸಿಸ್ಟೆಂಟ್ ಇದ್ರೆ ಒನ್ ಆರ್ ಮೋರ್ ಸೊಲ್ಯೂಷನ್ ಇರುತ್ತೆ. ಎಡೆ ಬಂತ ಇದು. ಸೊ ತಿಳಿತಂತ ಅನ್ಕೊಂಡೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಸಿಂಪಲ್ ಎಕ್ಸಸೈಸ್ 4.6. ಇದನ್ನ ಸ್ಟಾರ್ಟ್ ಮಾಡೋದು. ಲಾಸ್ಟ್ ಎಕ್ಸಸೈಸ್ 4.6. ಓಕೆ, ಸೊ ಎಕ್ಸಸೈಸ್ 4.6 ಫಸ್ಟ್ ಕ್ವಶನ್ ಐತೆ ನೋಡೋಣ. ಸೊ ಫಸ್ಟ್ ಕ್ವಶನ್ ಎಕ್ಸಸೈಸ್ 4.6 ನೋಡಿದ್ರ, ಇಟ್ ಈಸ್ ಎಕ್ಸಾಮೈನ್ ದ consistency of the system of equations from exercise 1 to 6. So from question number 1 to 6 ನಾವು ಏನು ಕಂಡುಹಿಡಿಯಬೇಕಂದ್ರೆ we should find the consistency of the system of equations. So ಈ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಕೊಟ್ಟರೆ ಅದ್ರ ಕನ್ಸಿಸ್ಟೆನ್ಸಿ ಕಂಡುಹಿಡಿಯಬೇಕು. ಹೆಂಗೆ, ಯೂಸಿಂಗ್ ಡಿಟರ್ಮಿನೆಂಟ್ಸ್ ನೆನಪಿರಲಿ. ಸೊ x plus 2y equal to 2. ಫಸ್ಟ್ ಕ್ವಶನ್, x plus 2y equal to 2, 2x plus 3y equal to 3. ಸೊ x plus 2y equal to 2, x plus 3y equal to 3 ಅಂತ ಐತಿ. ಇದನ್ನ ಕನ್ಸಿಸ್ಟೆನ್ಸಿ ಹೆಂಗೆ ಕಂಡುಹಿಡಿಯಬೇಕಂದ್ರೆ ಸಿಂಪಲ್. ಓಕೆ,
ಸೊ ಇಲ್ಲಿ ಏನು ಎಲಿಮೆಂಟ್ಸ್ ಕೊಟ್ಟಿರಲ್ಲ, ಇದು ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಬರ್ಬೋದು. ಇಲ್ಲಿ ನೋಡ್ರಿ ಎಕ್ಸ್ ಐತಾ, ಈಗ ಎಕ್ಸ್ ಐತಿ ಇಲ್ಲೇ. ಎಕ್ಸ್ ಇಂದ ಕೋಎಫಿಷಿಯಂಟ್ ಎಷ್ಟೈತಿ? ಎಕ್ಸ್ ಇಂದ ಕೋಎಫಿಷಿಯಂಟ್ 1, ಅದನ್ನ ಇಲ್ಲಿ ಬರ್ಕೋರಿ. ಎಕ್ಸ್ ಇಂದ ಕೋಎಫಿಷಿಯಂಟ್ 1. ಸಿಮಿಲರ್ಲಿ ಇಲ್ಲಿ y ಐತಿ ಫಸ್ಟ್ ಇಕ್ವೇಷನ್ ಒಳಗಡೆ. ಸೊ ಫಸ್ಟ್ ಇಕ್ವೇಷನ್ ಒಳಗಡೆ y ಐತಿ, y ಇಂದ ಕೋಎಫಿಷಿಯಂಟ್ ಏನೈತಿ 2, ಅದನ್ನ ಇಲ್ಲಿ ಬರ್ಕೋರಿ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಒಳಗಡೆ ಎಕ್ಸ್ ಐತಿ, ಎಕ್ಸ್ ಇಂದ ಕೋಎಫಿಷಿಯಂಟ್ ಏನೈತಿ 2, ಅದನ್ನ 2 ಇಲ್ಲಿ ಬರ್ಕೋರಿ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಒಳಗಡೆ y ಐತಿ, y ಇಂದ ಕೋಎಫಿಷಿಯಂಟ್ ಏನೈತಿ 3, ಅದನ್ನ ಇಲ್ಲಿ ಬರ್ಕೋರಿ. ಬರ್ಕೊಂಡ್ರೆ ಏನ್ ಬಂತು? 1 2 2 3. ಸೊ ಇದೇನ್ ಮ್ಯಾಟ್ರಿಕ್ಸ್ ಐತಲ್ಲ, ಈ ಮ್ಯಾಟ್ರಿಕ್ಸ್ ಹೆಂಗ್ ಬಂತು? ಬೈ ರೈಟಿಂಗ್ ದ ಕೋಎಫಿಷಿಯಂಟ್ಸ್ ಆಫ್ ದ ಇಕ್ವೇಷನ್ಸ್. ಸೊ ಏನೇನ್ ಮಾಡಿದ್ವಿ ನಾವು? ಸಿಂಪಲ್ ಎಕ್ಸ್ ಹಿಂದ ಕೋಎಫಿಷಿಯಂಟ್ ಏನಿತ್ತು 1 ಇತ್ತು, ಆ 1 ಇಲ್ಲಿ ಬರ್ದ್ವಿ. ನೆಕ್ಸ್ಟ್ y ಹಿಂದ ಕೋಎಫಿಷಿಯಂಟ್ ಏನಿತ್ತು 2 ಇತ್ತು, ಆ 2 ನ ಏನ್ ಬರ್ದ್ವಿ? ಇಲ್ಲಿ ಬರ್ದ್ವಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಂದ ಕೋಎಫಿಷಿಯಂಟ್ ಏನಿತ್ತು 2 ಇತ್ತು, ಸೊ ಆ 2 ನ ಹೋಗಿ ಅಲ್ಲಿ ಬರ್ದ್ವಿ, ಆ 2 ನ ಹೋಗಿ ಇಲ್ಲಿ ಬರ್ದ್ವಿ. ನೆಕ್ಸ್ಟ್ y ಇಂದ ಕೋಎಫಿಷಿಯಂಟ್ ಏನಿತ್ತು 3 ಇತ್ತು, 3 ನ ಹೋಗಿ ಅಲ್ಲಿ ಬರ್ದ್ವಿ, ಇಲ್ಲಿ ಬರ್ದ್ವಿ. ಹೌದಾ? ಸೊ ಈಗ ಒಂದು ಮ್ಯಾಟ್ರಿಕ್ಸ್ ಬಂತ. ಮ್ಯಾಟ್ರಿಕ್ಸ್ ಯಾವುದು? 1 2 2 3 ಬಂತು. ಸೊ ಆ ಮ್ಯಾಟ್ರಿಕ್ಸ್ ಏನ್ ಬಂತಲ್ಲ, ಅದ್ರದ್ದು ಡಿಟರ್ಮಿನೆಂಟ್ ನ ಕಂಡಿರಿ. 1 2 2 3 ಇದ್ರ ಡಿಟರ್ಮಿನೆಂಟ್ ನ ಕಂಡಿರಿ. ಸೊ ಇದ್ರ ಡಿಟರ್ಮಿನೆಂಟ್ ನ ಕಂಡಿಡಿದ್ರ 1 2 2 3 ಡಿಟರ್ಮಿನೆಂಟ್ ನ ಕಂಡಿಡಿದ್ರ ಡಿಟರ್ಮಿನೆಂಟ್ ಹೆಂಗ್ ಕಂಡಿಬೇಕು ಗೊತ್ತಲ್ಲ? ಸೊ ಇದನ್ನ ಮಲ್ಟಿಪ್ಲೈ ಮಾಡ್ತೀರಿ, ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಕರೆಕ್ಟಾ? ಸೊ ಮಲ್ಟಿಪ್ಲೈ ಮಾಡಿದ್ರಿ ಬಂತು ನೋಡ್ರಿ 3 into 1 3 minus 2 2s are 4. ಸೊ 3 into minus 4 ಏನು ಬಂತು? -1 ಬಂತು. ಹೌದಾ? -1 ಬಂತು. ಸೊ -1 ಬಂತು, 0 ಬರಲಿಲ್ಲ. ಹೌದಾ? ಸೊ 0 ಬರಲಿಲ್ಲ. 3 - 4 ಎಷ್ಟು ಬಂತು? -1 ಬಂತು. ಆನ್ಸರ್ 0 ಬರಲಿಲ್ಲ. ಸೊ ಆನ್ಸರ್ 0 ಬರಲಿಲ್ಲ ಅಂತಂದ್ರೆ ಇದರ ಅರ್ಥ ಏನು ಗೊತ್ತೇನ್ರಿ? ಅವ್ರೇನು ಕೊಟ್ಟಾರಲ್ಲ, ಇದನ್ನೇನು ನಾವು ಬರ್ಕೊಂಡಿಲ್ಲ ಮ್ಯಾಟ್ರಿಕ್ಸ್, ಇದನ್ನ ಹಂಗ ಎ ಅನ್ಕೊಂಡ್ರ ಡಿಟರ್ಮಿನೆಂಟ್, ಅದರ ಡಿಟರ್ಮಿನೆಂಟ್ ನ ತಗೊಂಡ್ರೆ ಅದು 0 ಬರಲಿಲ್ಲ. ಸೊ 0 ಬರಲಿಲ್ಲ ಅಂದ್ರೆ ದಟ್ ಈಸ್ ಏನ್ರಿ? ಕನ್ಸಿಸ್ಟೆಂಟ್. 0 ಬರಲಿಲ್ಲ ಅಂದ್ರೆ ಏನದು? ಕನ್ಸಿಸ್ಟೆಂಟ್ ಅಂತ ಬರಿಬೋದು ನಾವು. ತಿಳಿದೈತಿ? ಸೊ ಏನ್ ಮಾಡಬೇಕು? ಸಿಂಪಲ್ ಅವ್ರೇನ್ ಇಕ್ವೇಶನ್ಸ್ ಕೊಟ್ಟಿರ್ತಾರಲ್ಲ, 2 ಇಕ್ವೇಶನ್, ಅದ್ರ ಕೋಎಫಿಷಿಯಂಟ್ ನ ಬರ್ಕೋಬೇಕು. ಹೆಂಗ್ ಬರ್ಕೋಬೇಕು ನಿಮ್ಗೆ ಹೇಳಿನಿ ಮ್ಯಾಟ್ರಿಕ್ಸ್ ಒಳಗಡೆ. ಸೊ ಆ ಕೋಎಫಿಷಿಯಂಟ್ ನ ಮ್ಯಾಟ್ರಿಕ್ಸ್ ಒಳಗೆ ಬರ್ಕೋಬೇಕು. ಬರ್ಕೊಂಡು ಏನ್ ಮಾಡ್ಬೇಕು? ಅದ್ರ ಡಿಟರ್ಮಿನೆಂಟ್ ನ ಕಂಡುಹಿಡಬೇಕು. ಸೊ ಬರ್ಕೊಂಡು ಡಿಟರ್ಮಿನೆಂಟ್ ನ ಕಂಡುಹಿಡಿತಿರಲ್ಲ, ಆ ಡಿಟರ್ಮಿನೆಂಟ್ ನ ಕಂಡುಹಿಡಿದ್ಮೇಲೆ ಸೊ ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ರ 0 ಬಂದ್ರ, ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ರ 0 ಬಂದ್ರ ದಟ್ ಈಸ್ ಇನ್ಕನ್ಸಿಸ್ಟೆಂಟ್. ಡಿಟರ್ಮಿನೆಂಟ್ ಏನ್ರ 0 ಬರ್ಲಿಲ್ಲ ಅಂದ್ರೆ ದಟ್ ಈಸ್ ಇನ್ಕನ್ಸಿಸ್ಟೆಂಟ್. ಡಿಟರ್ಮಿನೆಂಟ್ ಏನ್ರ 0 ಬರಲಿಲ್ಲ ಅಂದ್ರೆ ದಟ್ ಈಸ್ ಕನ್ಸಿಸ್ಟೆಂಟ್. ಡಿಟರ್ಮಿನೆಂಟ್ ಏನ್ರ 0 ಬಂದ್ರೆ ದಟ್ ಈಸ್ ಇನ್ಕನ್ಸಿಸ್ಟೆಂಟ್. ತಿಳಿತಾ ಇದು? ಸೊ ಇನ್ನೊಮ್ಮೆ ಹೇಳ್ತೀನಿ, ಇನ್ನೂ ಕನ್ಫ್ಯೂಷನ್ ಆತ ಅನ್ಸುತ್ತಾ? ಸೊ ಡಿಟರ್ಮಿನೆಂಟ್ ಆಫ್ ಎ, ಓಕೆ, ಅದ್ರ ಡಿಟರ್ಮಿನೆಂಟ್ ಏನ್ರ 0 ಬಂದ್ರ ಇನ್ಕನ್ಸಿಸ್ಟೆಂಟ್. ಡಿಟರ್ಮಿನೆಂಟ್ 0 ಬರಲಿಲ್ಲ ಅಂದ್ರೆ ದಟ್ ಈಸ್ ಕನ್ಸಿಸ್ಟೆಂಟ್. ತಿಳಿತಾ ಇದು? ಓಕೆ, ನೆನ್ಪಿಟ್ಕೋರಿ, 0 ಬರಬಾರ್ದು. 0 ಬರಲಿಲ್ಲ ಅಂದ್ರೆ ಕನ್ಸಿಸ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ 2 ನೀವು ಮಾಡ್ತೀರಿ, 3 ಹೋಗೋಣ. ಓಕೆ, ಸೊ 3 ಏನೈತೆ ನೋಡ್ರಿ? 3 ಹಿಂಗೈತಿ, ಎಕ್ಸ್ ಪ್ಲಸ್ 3y ಈಕ್ವಲ್ ಟು 5, 2x ಪ್ಲಸ್ 6y ಈಕ್ವಲ್ ಟು 8, ಎಕ್ಸ್ ಪ್ಲಸ್ 3y ಈಕ್ವಲ್ ಟು 5, 2x ಪ್ಲಸ್ 6y ಈಕ್ವಲ್ ಟು 8 ಅಂತ ಐತಿ. ಸೊ ಇದು ಎರಡು, ದೀಸ್ 2 ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ವೆದರ್ ದೇ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ನಾ ಹೇಳ್ಬೇಕು. ಸೊ ಇಲ್ಲೇನು 2 ಇಕ್ವೇಶನ್ಸ್ ಕೊಟ್ಟರೆ ಅವು ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು. ಸೊ ಹೆಂಗೆ ಹೇಳ್ತೀರಿ? ಸಿಂಪಲ್ ಮ್ಯಾಟ್ರಿಕ್ಸ್ ಬರ್ಕೊಂಡ್ಬಿಟ್ರಿ. ಮೊದಲು ಮ್ಯಾಟ್ರಿಕ್ಸ್ನ ಹಿಂಗೆ ಬರ್ಕೊಂಡ್ರಿ. ಮ್ಯಾಟ್ರಿಕ್ಸ್ನ ಬರ್ಕೊಂಡು ಎಲ್ಲಾದ್ರದ್ದು ಏನು ಕೋಎಫಿಷಿಯಂಟ್ ಏನೈತಿ ಚೆಕ್ ಮಾಡ್ರಿ. ಎಕ್ಸ್ ಇಂದ ಕೋಎಫಿಷಿಯಂಟ್ ಏನೈತಿ? ಎಕ್ಸ್ ಇಂದ ಕೋಎಫಿಷಿಯಂಟ್ 1 ಬರ್ಕೊಂಡ್ಬಿಡ್ರಿ. y ಇಂದ ಕೋಎಫಿಷಿಯಂಟ್ ಏನೈತಿ? 3 ಬರ್ಕೋರಿ. ನೆಕ್ಸ್ಟ್ ಕೆಳಗಡೆ ಸೆಕೆಂಡ್ ಇಕ್ವೇಶನ್, ಎಕ್ಸ್ ಇಂದ ಕೋಎಫಿಷಿಯಂಟ್ 2, ನೆಕ್ಸ್ಟ್ y ಇಂದ ಕೋಎಫಿಷಿಯಂಟ್ 6. ಸೊ 1 3 2 6 ಬಂತ. ಈಗ ಇಲ್ಲೇನು ಇಲ್ಲೇನು ಡಿಟರ್ಮಿನೆಂಟ್ ಬಂತಲ್ಲ 1 3 2 6, ಇದ್ರ ವ್ಯಾಲ್ಯೂ ಕಂಡುಹಿಡಿರಿ. ಸೊ 1 3 2 6 ವ್ಯಾಲ್ಯೂ ಕಂಡುಹಿಡಿರಿ ಬರುತ್ತೆ ನೋಡ್ರಿ. 6 1 6 ಮೈನಸ್ 3 2 6. ಸೊ ಏನು ಬಂತು ನೋಡ್ರಿ? 6 minus 6 ಬಂತು. 6 minus 6 ಅಂದ್ರೆ 0 ಬಂತು. ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು ಏನು ಬಂತು? 0 ಬಂತು. ಸೊ 0 ಬಂದ್ರೆ ನಾವೇನು ಬರಿತೀವಿ? ಸೊ 0 ಬಂದ್ರೆ ದೀಸ್ 2 ಸಿಸ್ಟಮ್ ಆಫ್ ಇಕ್ವೇಶನ್ಸ್ ದೀಸ್ ಆರ್ ಇನ್ಕನ್ಸಿಸ್ಟೆಂಟ್. ಇವನು ನಾ ಏನಂತ ಕರಿಬೋದು ಅಂದ್ರೆ ಐ ಕ್ಯಾನ್ ಕಾಲ್ ದಮ್ ಆಸ್ ಇನ್ಕನ್ಸಿಸ್ಟೆಂಟ್ ಅಂತ ಕರಿಬೋದು. ಯಾಕಂದ್ರೆ ಬಿಕಾಸ್ ರೀಸನ್ ಏನ್ರಿ? ಬಿಕಾಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ತಿಳಿತಾ ಇದು? ಸೊ 0 ಬಂದ್ರೆ ದಟ್ ಈಸ್ ಇನ್ಕನ್ಸಿಸ್ಟೆಂಟ್. ಐಡಿಯಾ ಬಂತ? ಸೊ ತಿಳಿತು ಅನ್ಕೊಂಡಿದ್ದೀನಿ. ಸೊ ಕ್ವಶನ್ ನಂಬರ್ 1 3 ತಿಳಿತು. ಸೊ ದೆನ್ ಯು ಕ್ಯಾನ್ ಸಾಲ್ವ್ ಕ್ವಶನ್ ನಂಬರ್ 4 5 and 6. ಓಕೆ, ಸೊ 4 5 and 6 ಏನು ಚೇಂಜ್ ಇದೆ ಅಂದ್ರೆ
ಕ್ವಶನ್ ನಂಬರ್ 4 ಎಕ್ಸಾಂಪಲ್ ಕ್ವಶನ್ ನಂಬರ್ 4 ನ ನೋಡಿದ್ರೆ ಸೊ ಕ್ವಶನ್ ನಂಬರ್ 4 ಏನೈತಂದ್ರೆ x plus y plus z equals to 1, x plus y plus z equal to 1, 2x plus 3y plus 2z equal to 2, ax plus ay plus 2az equal to 4. ಸೊ ಇಷ್ಟೆಲ್ಲ ಕೊಟ್ರ. ಸೊ ಈ ಮೂರು ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು. ಸೊ ಹೇಳ್ಬೇಕಂದ್ರೆ ಏನು ಮಾಡ್ಬೇಕು, ಯು ಶುಡ್ ರೈಟ್ ಅ ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ ಬರ್ಕೊಂತೀರ. ಸೊ ಡಿಟರ್ಮಿನೆಂಟ್ ಬರ್ಕೋಬೇಕಂದ್ರೆ ಎಲ್ಲದರದ್ದು ಕೋಎಫಿಷಿಯಂಟ್ ಬರೀರಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು ಬರುತ್ತೆ ನೋಡ್ರಿ 1, ಕೋಎಫಿಷಿಯಂಟ್ ಆಫ್ y ನೆಕ್ಸ್ಟ್ coefficient of y is again 1, coefficient of z is again 1, next coefficient of x 2, coefficient of x 2, coefficient of y 3. ಹೌದಾ, ಏನು ಬಂತಿದ್ದು 3 ಬಂತು. ನೆಕ್ಸ್ಟ್ coefficient of z is ಎಷ್ಟು 2, coefficient of ಮತ್ತೆ x a, next coefficient of y it is again a, coefficient of z ಏನು ಬಂತು 2a ಬಂತು, z ಏನು ಬರುತ್ತಿಲ್ಲ 2a ಬಂತು. ಹೌದಾ, ಸೊ ಅದನ್ನು ಬರ್ಕೊಂಡು ಈ ಡಿಟರ್ಮಿನೆಂಟ್ನ ಎಕ್ಸ್ಪಾಂಡ್ ಮಾಡಿರಿ. ಡಿಟರ್ಮಿನೆಂಟ್ನ ಹೆಂಗೆ ಎಕ್ಸ್ಪಾಂಡ್ ಮಾಡೋದು ಗೊತ್ತು, ಯೂಸಿಂಗ್ ಫಸ್ಟ್ ರೋ ಅಥವಾ ಸೆಕೆಂಡ್ ರೋ ಅಥವಾ ಥರ್ಡ್ ರೋ. ಸೊ ಇದು ಹೆಂಗೆ ಎಕ್ಸ್ಪಾಂಡ್ ಮಾಡಬೇಕು ಆಲ್ರೆಡಿ ನೀವು ಪ್ರೀವಿಯಸ್ ಎಕ್ಸಸೈಸ್ ಕೂಡ ಆಲ್ರೆಡಿ ಕಲ್ತ್ಬಿಟ್ಟಿರಿ. ಸೊ ಯೂಸಿಂಗ್ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಒಟ್ಟು ಯಾವ್ದಾರ ಒಂದು ರೋ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡಿರಿ. ಸೊ ಎಕ್ಸ್ಪಾಂಡ್ ಮಾಡಿದಾಗ ಇದು ಡಿಟರ್ಮಿನೆಂಟ್ ಇಲ್ಲ ಅಂತ, ಈ ಡಿಟರ್ಮಿನೆಂಟ್ನ ಎಕ್ಸ್ಪಾಂಡ್ ಮಾಡಿದಾಗ ಡಿಟರ್ಮಿನೆಂಟ್ ಆಫ್ ಎ 0 ಬಂದ್ರೆ ಇನ್ಕನ್ಸಿಸ್ಟೆಂಟ್, 0 ಬಂದರೆ ಇನ್ಕನ್ಸಿಸ್ಟೆಂಟ್. ಇನ್ನೊಂದು ಪಾಸಿಬಿಲಿಟಿ ಏನು, ಡಿಟರ್ಮಿನೆಂಟ್ ಆಫ್ ಎ 0 ಬರಲಿಲ್ಲ ಅಂದ್ರೆ, ಡಿಟರ್ಮಿನೆಂಟ್ ಆಫ್ ಎ 0 ಬರಲಿಲ್ಲ ಅಂದ್ರೆ ಆವಾಗ ಅದಕ್ಕೆ ಏನು ಹೇಳ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಕನ್ಸಿಸ್ಟೆಂಟ್. ತಿಳಿತಾ? ಸೊ ಕ್ವಶನ್ ನಂಬರ್ 4, 5, 6 ಇದೇ ಟೈಪ್ ಮಾಡಬೇಕು. ಒಂದೊಂದು ಡಿಫರೆನ್ಸ್ ಏನೈತಿ, ಕ್ವಶನ್ ನಂಬರ್ 1 to 3 ಆರ್ಡರ್ 2x2 ಐತಿ, ಕ್ವಶನ್ ನಂಬರ್ 4, 5, 6 ಏನದು ಆರ್ಡರ್ 3x3. ಸೊ 3x3 ಡಿಟರ್ಮಿನೆಂಟ್ ಬರ್ಕೋರಿ ಯೂಸಿಂಗ್ ಫಸ್ಟ್ ರೋ ಸೆಕೆಂಡ್ ರೋ ಆರ್ ಥರ್ಡ್ ರೋ ಅಥವಾ ಯಾವ್ದು ಒಂದು ರೋ ಯೂಸ್ ಮಾಡಿ ಏನು ಮಾಡಿರಿ, ಎಕ್ಸ್ಪಾಂಡ್ ಮಾಡಿರಿ. ಸೊ ಎಕ್ಸ್ಪಾಂಡ್ ಮಾಡಿದ್ಮೇಲೆ ಡಿಟರ್ಮಿನೆಂಟ್ 0 ಬಂದ್ರೆ ಇನ್ಕನ್ಸಿಸ್ಟೆಂಟ್, 0 ಬರಲಿಲ್ಲ ಅಂದ್ರೆ ಕನ್ಸಿಸ್ಟೆಂಟ್. ತಿಳಿತಾ ಇದು? ಸೊ ವಿ ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 7 ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 7 ಏನೈತಿ ನೋಡ್ರಿ. ಕ್ವಶನ್ ನಂಬರ್ 7 ಎಕ್ಸರ್ಸೈಸ್ 4.6. ಕ್ವಶನ್ ನಂಬರ್ 7 ಏನೈತಿ, ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಏನು ಹೇಳ್ಯಾರ, solve system of linear equations, solve these linear equations, okay, solve the linear equations. ಏನು ಹೇಳ್ಯಾರ ಅಂದ್ರೆ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ. ಯೂಸಿಂಗ್ ಯಾವ ಮೆಥಡ್, ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಸೊ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ನಾವು ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಟ್ರೈ ಮಾಡೋಣ ಸಾಲ್ವ್ ಮಾಡಕ್ಕೆ. ಸೊ ಕ್ವಶನ್ ಏನೈತೆ ನೋಡೋಣ. ಕ್ವಶನ್ ನಂಬರ್ 7. ಓಕೆ, ಕ್ವಶನ್ ನಂಬರ್ 7 5x plus 2y equal to 4. 5x plus 2y equal to 4. 7x plus 3y equal to 5. ಓಕೆ, ಎಷ್ಟು ಕೊಟ್ರ. ಸೊ ಯೂಸಿಂಗ್ ಯಾವ ಮೆಥಡ್ ಸಾಲ್ವ್ ಮಾಡಬೇಕು, ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ವಿ ಶುಡ್ ಸಾಲ್ವ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಇಲ್ಲಿ ನೋಡ್ರಿ, ಯು ಶುಡ್ ಸಾಲ್ವ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಸೊ ಹೆಂಗೆ ಸಾಲ್ವ್ ಮಾಡ್ಬೋದು ನೋಡೋಣ. ಸೊ ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಯು ಶುಡ್ ರೈಟ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೋಬೇಕು. ಸೊ ಮ್ಯಾಟ್ರಿಕ್ಸ್ ಎ ಅಂದ್ರೆ ಏನು ಗೊತ್ತೇನ್ರಿ, ಇವ ಕೋಎಫಿಷಿಯಂಟ್ಸ್. ಎಕ್ಸ್ ಹಿಂದಿರೋ ಕೋಎಫಿಷಿಯಂಟ್ ಇಲ್ಲಿ ಕಾಣತ್ತೆ ನೋಡ್ರಿ, ಎಕ್ಸ್ ಹಿಂದಿರೋ ಕೋಎಫಿಷಿಯಂಟ್ ಏನು ಬರುತ್ತೆ 5. ಸೊ ಹಂಗೆ ಸಿಮಿಲರ್ಲಿ y ಹಿಂದಿರೋ ಕೋಎಫಿಷಿಯಂಟ್ 2 ಬರ್ಕೋರಿ. y ಹಿಂದಿರೋ ಕೋಎಫಿಷಿಯಂಟ್ ಏನು ಬರ್ಕೊಂಡ್ರಿ 2 ಬರ್ಕೊಂಡ್ರಿ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ತಗೋರಿ. ಸೆಕೆಂಡ್ ಈಕ್ವೇಷನ್ ಅಂತ ತಗೊಂಡ್ರೆ ಎಕ್ಸ್ ಹಿಂದಿರೋ ಕೋಎಫಿಷಿಯಂಟ್ 7, ಎಕ್ಸ್ ಹಿಂದಿರೋ ಕೋಎಫಿಷಿಯಂಟ್ 7, y ಹಿಂದಿರೋ ಕೋಎಫಿಷಿಯಂಟ್ 3. ಸೊ y ಹಿಂದಿರೋ ಕೋಎಫಿಷಿಯಂಟ್ ಏನು ಬಂತು 3 ಬಂತು, ಅದನ್ನು ಬರ್ಕೋರಿ. ಸೊ ಬರ್ಕೊಂಡ್ರೆ ಏನು ಬರುತ್ತೆ ನೋಡ್ರಿ, ಎಕ್ಸ್ ಹಿಂದಿರೋದು 7, y ಹಿಂದಿರೋದು 3 ಬರ್ಕೊಂಡ್ರ 3 ಸ್ವಲ್ಪ ಕರೆಕ್ಟಾಗಿ ಬರ್ಬಿಡ್ತೀವಿ. ಸೊ ಯು ಗಾಟ್ 5 2 7 3 ಬಂತು. ಹೌದಾ? ಸೊ ಇದು ಬಂದಿರೋದು ಏನ್ರಿ, ಇದು ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೊಂಡ್ರಿ, ಕೋಎಫಿಷಿಯಂಟ್ನ ಬರ್ಕೊಂಡ್ರಿ. ನೆಕ್ಸ್ಟ್ ಇನ್ನೊಂದು ಮ್ಯಾಟ್ರಿಕ್ಸ್ನ ಬರ್ಕೋಬೇಕು, ಎಕ್ಸ್ ಕ್ಯಾಪಿಟಲ್ ಎಕ್ಸ್ ಅಂತಂದು
ಕ್ಯಾಪಿಟಲ್ ಎಕ್ಸ್ ಒಳಗಡೆ ಏನು ಬರ್ಕೋಬೇಕು ಅಂದ್ರೆ ಯು ಶುಡ್ ರೈಟ್ ಜಸ್ಟ್ ದೀಸ್ ವೇರಿಯೇಬಲ್ಸ್ ಯಾವ್ದು ನೋಡ್ರಿ ಇಲ್ಲಿ ಎಕ್ಸ್ ಆ್ಯಂಡ್ ವೈ. ಸೊ ವೇರಿಯೇಬಲ್ಸ್ನ ಬರ್ಕೊಂಡ್ರೆ ಯಾವುದಿದು ಎಕ್ಸ್ ಆ್ಯಂಡ್ ವೈ ಬರ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಅಂತ ಇನ್ನೊಂದು ಮ್ಯಾಟ್ರಿಕ್ಸ್ ಬರ್ಕೋಬೇಕು. ಮ್ಯಾಟ್ರಿಕ್ಸ್ ಎ ಬರ್ಕೊಂಡ್ರಿ, ಮ್ಯಾಟ್ರಿಕ್ಸ್ ಎಕ್ಸ್ ಬರ್ಕೊಂಡ್ರೆ ನೆಕ್ಸ್ಟ್ ಬರ್ಕೋಬೇಕು ಮ್ಯಾಟ್ರಿಕ್ಸ್ ಬಿ. ಸೊ ಮ್ಯಾಟ್ರಿಕ್ಸ್ ಬಿ ಅಂದ್ರೆ ಏನು ಗೊತ್ತೇನ್ರಿ, ಮ್ಯಾಟ್ರಿಕ್ಸ್ ಬಿ ಅಂದ್ರೆ ಇಲ್ಲೇನು ರೈಟ್ ಹ್ಯಾಂಡ್ ಸೈಡ್ ಒಳಗಡೆ ಅದಾವಲ್ಲ ಈಕ್ವಲ್ಸ್ ಟು ಅಂತಂದು ಯಾವ 4 ಮತ್ತು 5. ಸೊ ಯಾವ್ಯಾವ 4 and 5 ಇದನ್ನ ಬರ್ಕೊಂಡ್ರಿ. ಸೊ 4 and 5 ಬರ್ಕೊಂಡ್ರೆ ಏನಾಯ್ತು ನೋಡ್ರಿ, ಬಿ ಈಕ್ವಲ್ ಟು 4 and 5 ಬಂತು. ಹೌದಾ? ಸೊ ಈಗ ನಿಮ್ಮ ಕೆಲಸ ಏನು, ಯು ಶುಡ್ ಸಾಲ್ವ್ ದ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಸೊ ಸಾಲ್ವಿಂಗ್ ದ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಸಾಲ್ವಿಂಗ್ ದ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಗೊತ್ತೇನ್ರಿ? ಸಾಲ್ವ್ ಮಾಡೋದಂದ್ರೆ ಏನು, ಲೀನಿಯರ್ ಇಕ್ವೇಷನ್ಸ್ನ ಸಾಲ್ವ್ ಮಾಡೋದಂದ್ರೆ ಏನು, ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಹಂಗಾರೆ ನೀವು ಎದ್ರ ವ್ಯಾಲ್ಯೂ ಕಂಡಿಬೇಕು, ಈಗ ನೀವು ಕಂಡುಹಿಡಬೇಕಾಗಿದ್ದ ವ್ಯಾಲ್ಯೂ ಯಾವುದಂದ್ರೆ ಎಕ್ಸ್ ಮತ್ತು ಯಾವುದು ವೈ, ಇದ್ರ ವ್ಯಾಲ್ಯೂ ಕಂಡುಹಿಡಬೇಕು. ತಿಳಿತಾ? ಸೊ ಯಾವ್ದಾದ್ರು ಕಂಡುಹಿಡಬೇಕು ಅದಾಗ್ತದೆ. ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಓಕೆ, ಈಗ ಹೆಂಗೆ ಕಂಡುಹಿಡಬಹುದು ಸ್ವಲ್ಪ ನೋಡಿ. ಸೊ ಫಸ್ಟ್ ಈ ಫಾರ್ಮ್ಯಾಟ್ ನೀವು ಬರ್ಕೋಬೇಕು. ಅದನ್ನ ಹೆಂಗೆ ಅಂತಂದ್ರೆ a into x equal to b, a into x equal to b. This implies x equal to a inverse of b, x equal to a inverse of b. ಹಿಂಗೆ ಬರ್ಕೋಬೇಕು ನೀವು ಈ ಫಾರ್ಮ್ಯಾಟ್. ಯಾವ ಫಾರ್ಮ್ಯಾಟು? ax equal to b. This implies x equal to a inverse of b. ಬೇಕಂದ್ರೆ ಈ ಬಾಕ್ಸಿಗೆ ಏನಾರ ನಂಬರ್ ಕೊಡ್ರಿ, ಫಸ್ಟ್ ಬಾಕ್ಸ್ ಸೆಕೆಂಡ್ ಬಾಕ್ಸ್ ಅಂತಂದು. ಓಕೆ, ಸೊ ಈ ಟೈಪ್ ಬರ್ಕೋಬೇಕು ax equal to b. This implies x equal to a inverse of b. ಸೊ ಏನು ಬರ್ಕೊಂಡ್ರಿ, ax equal to b. This implies x equal to a inverse of b ಬರ್ಕೊಂಡ್ರಿ. ಕರೆಕ್ಟಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಸೊ ಎಕ್ಸ್ ಅಂದ್ರೆ ಏನು ನೋಡ್ರಿ, ಕ್ಯಾಪಿಟಲ್ ಎಕ್ಸ್ ಅಂದ್ರೆ ಇದು. ಸೊ ಕ್ಯಾಪಿಟಲ್ ಎಕ್ಸ್ ನ ಕಂಡಿಡಿದ್ರೆ ಏನು ಕಂಡಿಡಿದಂಗೆ, ಕ್ಯಾಪಿಟಲ್ ಎಕ್ಸ್ ನ ಕಂಡಿಡಿದ್ರೆ ಎಕ್ಸ್ ವೈ ಕಂಡಿಡಿದಂಗೆ, ಕ್ಯಾಪಿಟಲ್ ಎಕ್ಸ್ ನ ಕಂಡಿಡಿದ್ರೆ ಎಕ್ಸ್ ವೈ ಕಂಡಿಡಿದಂಗೆ. ಸೊ ಕ್ಯಾಪಿಟಲ್ ಎಕ್ಸ್ ಬೇಕಂದ್ರೆ ಏನು ಮಾಡಬೇಕು, ಸೊ ಕ್ಯಾಪಿಟಲ್ ಎಕ್ಸ್ ಬೇಕಂದ್ರೆ ನೀವೇನು ಮಾಡಬೇಕು, ಎ ಇನ್ವರ್ಸ್ ನ ಕಂಡಿಡಿದು ಬಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಎ ಇನ್ವರ್ಸ್ ನ ಕಂಡು ಹಿಡಿದು ಬಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಎ ಇನ್ವರ್ಸ್ ನ ಕಂಡು ಹಿಡಿದು ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಕ್ಯಾಪಿಟಲ್ ಎಕ್ಸ್ ಸಿಗುತ್ತೆ. ಕ್ಯಾಪಿಟಲ್ ಎಕ್ಸ್ ಸಿಕ್ಕರೆ ನಿಮ್ಗೇನು ಸಿಕ್ಕಂಗ, ಎಕ್ಸ್ ವೈ ಸಿಕ್ಕಂಗ. ಕ್ಯಾಪಿಟಲ್ ಎಕ್ಸ್ ಸಿಕ್ಕರೆ ನಿಮ್ಗೆ ಎಕ್ಸ್ ವೈ ಸಿಕ್ಕಂಗ. ತಿಳಿತಾ ಇದು? ಸೊ ಹಂಗಾರ ಮೊದಲ ಎ ಇನ್ವರ್ಸ್ ನ ಕಂಡು ಹಿಡಿದು, ಸೊ ಎ ಇನ್ವರ್ಸ್ ಕಂಡು ಹಿಡಿದು ಬಿ ಜೊತೆ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮ್ಗೆ ಇಕ್ವೇಶನ್ 1 ಸಿಗುತ್ತೆ. ಕರೆಕ್ಟಾ? ಸೊ ಸ್ಟಾರ್ಟ್ ಮಾಡೋಣ ಹಂಗಾರ. ಸೊ ಎ ಇನ್ವರ್ಸ್ ನ ಹೆಂಗೆ ಕಂಡಿಡಬೇಕು, ಎ ಇನ್ವರ್ಸಿಗೆ ಮತ್ತೊಂದು ಫಾರ್ಮುಲಾ ಐತಿ. ಎ ಇನ್ವರ್ಸಿಗೆ ಫಾರ್ಮುಲಾ ಏನೈತಿ, adjoint of a divided by determinant of a. Adjoint of a divided by determinant of a. This is the formula to find the entry a inverse. ಹೌದಾ? ನೆನಪೈತೆ ಅನ್ಕೊಂಡಿದ್ದೆ ಇದು ಫಾರ್ಮುಲೆ. ಸೊ a inverse is equal to ಏನೈತ್ರಿ, adjoint of a divided by determinant of a. ಹೌದಾ? ಸೊ ಇದು ನೆನಪೈತೆ. ಸೊ ಹಂಗಾರೆ ನಾವು ಏನು ಮಾಡ್ಬೇಕು, ಈಗ ಮೊದಲ a inverse ನ ಕಂಡುಹಿಡಬೇಕು. ಸೊ a inverse ನ ಕಂಡುಹಿಡಿದು ಇಲ್ಲಿ ಹಾಕ್ಬೇಕು. ಆಮೇಲೆ ನಮ್ಗೆ ಏನು ಸಿಗುತ್ತೆ, ಎಕ್ಸ್ ಸಿಗುತ್ತೆ. ಎಕ್ಸ್ ಸಿಕ್ಕರೆ ಸಿಕ್ಕಂಗೆ ಎಕ್ಸ್ ವೈ ಸಿಕ್ಕಂಗೆ. ಸೊ ಹಂಗಾರೆ ಎ ಇನ್ವರ್ಸ್ ಬೇಕಂದ್ರೆ ಏನು ಮಾಡ್ಬೇಕು ನಾವೀಗ, ಎ ಇನ್ವರ್ಸ್ ಬೇಕಂದ್ರೆ ವಿ ಶುಡ್ ಫೈಂಡ್ adjoint of a divided by determinant of a. ಕರೆಕ್ಟಾ? ಸೊ ಇದನ್ನ ಇಕ್ವೇಶನ್ 2 ಅನ್ಕೋರಿ. ಇಕ್ವೇಶನ್ 2 ಒಳಗಡೆ ನಾವು ಹಾಕ್ಬೇಕು. ಹೌದಾ? ಸೊ adjoint ಹೆಂಗೆ ಕಂಡುಹಿಡಿತೀವಿ ನೋಡ್ರಿ ಇದ್ರದ್ದು. adjoint ಸೊ adjoint ಬೇಕಂದ್ರೆ ಸಿಂಪಲ್ ಏನು ಮಾಡ್ತೀರಿ, ನೆನಪೈತಲ್ಲ ನಿಮ್ಗೆ adjoint ಬೇಕಂದ್ರೆ ಒಂದು 2x2 ಆರ್ಡರ್ ಮ್ಯಾಟ್ರಿಕ್ಸ್ adjoint ಬೇಕಂದ್ರೆ ಏನು ಮಾಡ್ತೀರಿ, ನೆನಪೈತಿದ್ದು ಹೆಂಗೆ ಮಾಡ್ತೀವಿ ಹೇಳ್ರಿ, 5 ಮತ್ತು 3 ಎಕ್ಸ್ಚೇಂಜ್ ಮಾಡ್ತೀವಿ. ಎದ್ರ adjoint ಕಂಡಿಬೇಕು ನಾವು, ವಿ ಶುಡ್ ಫೈಂಡ್ ದ adjoint of 5 2 7 3. ವಿ ಶುಡ್ ಫೈಂಡ್ ದ adjoint of 5 2 7 3. ಸೊ 5 2 7 3 ದ adjoint ಕಂಡಿಬೇಕು. ಸೊ ಹೆಂಗೆ ಕಂಡಿತೀರಿ adjoint 5 2 7 3? ಸಿಂಪಲ್, 5 ಮತ್ತು 3 ಎಕ್ಸ್ಚೇಂಜ್ ಮಾಡ್ರಿ. 5 ಮತ್ತು 3 ಏನು ಮಾಡ್ರಿ, ಎಕ್ಸ್ಚೇಂಜ್ ಮಾಡಿಬಿಡ್ರಿ. 2 ಮತ್ತು 7 ಏನು ಮಾಡ್ರಿ, ಸೈನ್ ಚೇಂಜ್. 5 ಮತ್ತು 3 ಎಕ್ಸ್ಚೇಂಜ್, 5 ಮತ್ತು 3 ಎಕ್ಸ್ಚೇಂಜ್, 5 ಮತ್ತು 3 ಎಕ್ಸ್ಚೇಂಜ್, 2 ಮತ್ತು 7 ಸೈನ್ ಚೇಂಜ್. ಸೊ ಅಷ್ಟು ಮಾಡಿಬಿಟ್ರೆ ನಿಮ್ಗೆ ಏನು ಸಿಕ್ಬಿಡುತ್ತೆ, adjoint ಸಿಕ್ಬಿಡುತ್ತೆ. ಸೊ ಹೆಂಗೆ ಮಾಡ್ತೀರಿ, ಈಗ 5 ಮತ್ತು 3 ಎಕ್ಸ್ಚೇಂಜ್ ಮಾಡಿದ್ರೆ ಏನಾಗುತ್ತೆ, 3 ಇಲ್ಲೇ 5, 3 ಬಂತು 5 ಬಂತು, ಎರಡು ಏನು ಮಾಡಿದ್ರಿ, ಎಕ್ಸ್ಚೇಂಜ್ ಮಾಡಿದ್ರಿ. ಸೊ 2 ಮತ್ತು 7 ಸೈನ್ ಚೇಂಜ್ ಮಾಡಿರಿ, ಏನು ಬರುತ್ತೆ ನೋಡ್ರಿ, -2 -7. ಇದು ಏನಿದು ಬಂದಿದ್ದು adjoint. ತಿಳಿತಾ ಇದೆ? adjoint ಸಿಗ್ತದೆ. ನೆಕ್ಸ್ಟ್ ಹೆಂಗೆ ಕಂಡಿಬೇಕು, ಇನ್ನೊಂದು ಕಂಡಿಬೇಕು. ಹೆಂಗೆ ಕಂಡಿಬೇಕು, ಡಿಟರ್ಮಿನೆಂಟ್ ಕಂಡಿಬೇಕು. ಸೊ ಡಿಟರ್ಮಿನೆಂಟ್ ಭಾಳ ಈಸಿಯಾಗಿ ಕಂಡಿಬೋದು. ಡಿಟರ್ಮಿನೆಂಟ್ ಹೆಂಗೆ ಕಂಡಿತ್ತು ಹೇಳ್ರಿ, ಸಿಂಪಲ್, 5 into 3 15 minus 7 into 2, 5 into 3 15 minus 7 into 2.
ಸೊ ಎಷ್ಟು ಬಂತು 14. ಸೊ 15 minus 14 ಎಷ್ಟು ಬಂತು ನೋಡ್ರಿ, 15 minus 14, 5 into 3 is 15, 7 into 2 is 14. ಸೊ 15 minus 14 is ಎಷ್ಟು ಬಂತು 1. ಸೊ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂತು ಹಂಗಾರ 1 ಬಂತು. ಸೊ ಈಗ ನಮಗೆ ಏನೇನು ಸಿಕ್ತು ನೋಡ್ರಿ, ಈಗ ನಮಗೆ ಏನೇನು ಸಿಕ್ತಂದ್ರೆ ವಿ ಗಾಟ್ ಡಿಟರ್ಮಿನೆಂಟ್ ಆಫ್ ಎ ಓಕೆ ಈಕ್ವಲ್ ಟು 15 minus 14, ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂತು 1 ಬಂತು ಆನ್ಸರ್. ಆಮೇಲೆ ವಿ ಗಾಟ್ adjoint. ಸೊ adjoint ಆಫ್ ಎಷ್ಟು ಬಂತು 3 minus 2 minus 7 5 ಬಂತು, ಹೌದಾ. ಸೊ ಈಗ adjoint ಮತ್ತು ಡಿಟರ್ಮಿನೆಂಟ್ ಆಫ್ ಎರಡು ಸಿಕ್ಕರೆ ನಾವೇನು ಮಾಡ್ಬೋದು ಹೇಳ್ರಿ, ಈ adjoint ನ ತಗೊಂಡು ಹೋಗಿ ಇಲ್ಲಿ ಹಾಕಿ, ಇದು ಡಿಟರ್ಮಿನೆಂಟ್ ಆಫ್ ಏನು ಸಿಕ್ಕೈತಲ್ಲ ಇದನ್ನ ಒಯ್ದು ಇಲ್ಲಿ ಹಾಕ್ರಿ. ಸೊ adjoint ಆಫ್ ಎನ ಮತ್ತು ಡಿಟರ್ಮಿನೆಂಟ್ ಆಫ್ ಎನ ಎರಡನ್ನು ಹೋಗಿ ಇಕ್ವೇಶನ್ 2 ಒಳಗಡೆ ಹಾಕ್ಬಿಟ್ರಿ ಅಥವಾ ಬಾಕ್ಸ್ 2 ಒಳಗಡೆ ನೀವು ಹಾಕ್ಬಿಟ್ರೆ ನಿಮ್ಗೆ ಏನು ಸಿಗುತ್ತೆ, ನಿಮ್ಗೆ ಎ ಇನ್ವರ್ಸ್ ಸಿಗತ್ತೆ. ಸೊ ಎ ಇನ್ವರ್ಸ್ ಸಿಕ್ಕರೆ ಏನು ಸಿಕ್ಕಂಗ ಎಕ್ಸ್ ಸಿಕ್ಕಂಗ, ಕರೆಕ್ಟಾ. ಸೊ ಈಗ ಹಂಗಾರೆ ನಾವೇನು ನೋಡೋಣ, ಈಗ ಎ ಇನ್ವರ್ಸ್ ಕಂಡಿನ ಹಂಗಾರಿ. ಸೊ ಎ ಇನ್ವರ್ಸ್ ಕಂಡಿಬೇಕಂದ್ರೆ ಏನು ಮಾಡ್ತೀರ ಹೇಳ್ರಿ, ಈಗ ಸಿಂಪಲ್ಲು ಜಾಗ ಇಲ್ಲ, ಎಲ್ಲಿ ಬರೀಲಿ, ಇಲ್ಲಿ ಆಗತ್ತನ್ರಿ. ನೆಕ್ಸ್ಟ್ ಪೇಜ್ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಪೇಜ್ ಹೋಗ್ಬಿಡೋಣ ದೊಡ್ಡ ಸುಮ್ಮನೆ. ಸೊ ನೆನ್ಪಿಡ್ಕೊರಿ ಏನೇನು ಬಂದಾವ ಅನ್ನೋದು. ಸೊ 3 minus 2 minus 7 5, 3 minus 2 minus 7 5 ಬಂದೈತಿ. ಆಮೇಲೆ 15 minus 14 ಇಷ್ಟು ಬಂದೈತಲ್ಲ ಇದು, ಹಾಂ ಮಾಡ್ರಿ ಇಲ್ಲೇ ಆಗೈತಿ. ಸೊ ಹಂಗಾರೆ ಎ ಇನ್ವರ್ಸ್ ಒಳಗಡೆ ಇದನ್ನು ಹಾಕ್ಬಿಟ್ರಿ, adjoint ಆಫ್ ಎ ಹಾಕ್ರಿ. adjoint ಆಫ್ ಎ ಹಾಕಿದ್ರೆ ಏನಾಯ್ತು ನೋಡ್ರಿ, 3 minus 2 7 5. ಸೊ ಡಿಟರ್ಮಿನೆಂಟ್ ಆಫ್ ಎಷ್ಟೈತಿ, ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಅಂದ್ರೆ ಎಷ್ಟೈತಿ 1 ಐತಿ. 1 ಬರೆದ್ರು ಅಷ್ಟು ಬಿಟ್ಟರು ಅಷ್ಟು. ಸೊ ಹಿಂಗಾಗಿ ಎ ಇನ್ವರ್ಸ್ ಎಷ್ಟು ಬಂತು, ಎ ಇನ್ವರ್ಸ್ ಎಷ್ಟು ಬಂತು 3 minus 2 7 5 ಬಂತು. ಸೊ 3 minus 2 7 5 ಬಂತು. ಬಂದಿರೋದೇನಿದು ಎ ಇನ್ವರ್ಸ್. ಇದಕ್ಕೊಂದು ಏನರ ಕಲರ್ಲಿ ಮಾರ್ಕ್ ಮಾಡ್ಬಿಡೋಣ, ಲೈಕ್ ದಟ್ ಕಲರ್. ಸೊ ಎ ಇನ್ವರ್ಸ್ ಏನು ಬಂತು 3 minus 2 7 5. ಸೊ ಬಂದಿರೋದೇನಿದು ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ಸಿಕ್ತಾ. ಸೊ ನೆಕ್ಸ್ಟ್ ಎ ಇನ್ವರ್ಸ್ ಸಿಕ್ಕೊಳ್ಳೋಣ ಏನು ಕೆಲಸ ಮಾಡ್ಬೇಕು ಹೇಳ್ರಿ, ನಾವು ಎ ಇನ್ವರ್ಸ್ ಸಿಕ್ಕೊಳ್ಳೋಣ ನಾವೇನು ಮಾಡ್ಬೇಕಂದ್ರೆ ನಮಗೆ ಬೇಕಾಗಿರೋದು ಏನು, ನಮಗೆ ಬೇಕಾಗಿರೋದು ಎಕ್ಸ್ ವೈ ವ್ಯಾಲ್ಯೂಸ್, ಓಕೆ. ಸೊ ಎಕ್ಸ್ ವೈ ವ್ಯಾಲ್ಯೂಸ್ ಬೇಕಂದ್ರೆ ನಾವೇನು ಮಾಡಬೇಕು, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಒಂದು ಇಕ್ವೇಶನ್ ಐತಲ್ಲ. ಸರ್ ಎಲ್ಲ ಇದು ಇಕ್ವೇಶನ್ ಕಾಣವಲ್ತು ಅಂತಂದ್ರೆ ಮ್ಯಾಗ್ ಬರೀ ಸ್ವಲ್ಪ ಇಲ್ಲಿ, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಇಲ್ಲಿ ಇಕ್ವೇಶನ್ 1 ಇಲ್ಲ, ಇಲ್ಲಿ ಕಾಣವಲ್ತಾನ. ಹಾಂ ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಇಲ್ಲಿ ಇಕ್ವೇಶನ್ ಐತಲ್ಲ, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಇಕ್ವೇಶನ್ ಐತಲ್ಲ, ಇಲ್ಲಿ ಹೋಗಿ ಎ ಇನ್ವರ್ಸ್ ವ್ಯಾಲ್ಯೂನ ಹಾಕಿ ಬಾಜು ಬಿ ಬರೀರಿ. ಸರ್ ಬಿ ಎಲ್ಲಿ ಐತಿ, ಬಿ ಮ್ಯಾಗ ಐತಿ ನೋಡ್ರಿ, ಬಿ ಏನೈತಿ 4 5 ಅಂತ ಐತಿ ಇಲ್ಲ, ಬಿ ಕೂಡ ಏನೈತಿ 4 5 ಐತೆ. ಸೊ ಎ ಇನ್ವರ್ಸ್ ಏನು ಕಂಡಿಡ್ತಿರಲ್ಲ ಆ ಎ ಇನ್ವರ್ಸ್ನ ಯಾರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಬಿ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಆವಾಗ ಏನು ನಿಮ್ಗೆ ಸಿಗುತ್ತೆ ಎಕ್ಸ್ ಸಿಕ್ಕರೆ ನಿಮ್ಗೆ ಏನು ಸಿಕ್ಕಂಗ, ಎಕ್ಸ್ ಸಿಕ್ಕರೆ ಎಕ್ಸ್ ವೈ ವ್ಯಾಲ್ಯೂಸ್ ಸಿಕ್ಕಂಗ. ತಿಳಿತಾ ಇದು, ಓಕೆ. ಸೊ ಸ್ಟಾರ್ಟ್ ಮಾಡೋಣ ಈಗ. ಹಂಗಾರ ಹೋಗೇ ಬಿಡ್ತಲ್ಲ, ಸ್ಟಾರ್ಟ್ ಮಾಡೋಣ ಅನ್ಕೊಳ್ಳೋಣ. ಎಕ್ಸ್ ಅಂದ್ರೆ ಏನು, ಎಕ್ಸ್ ಅಂದ್ರೆ ಎಕ್ಸ್ ಅಂಡ್ ವೈ, ಸ್ಮಾಲ್ ಎಕ್ಸ್ ಅಂಡ್ ವೈ. ಇದನ್ನ ನಾವು ಕಂಡಿಬೇಕು. ವಿ ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಇದಕ್ಕೆ ಸೊಲ್ಯೂಷನ್ ಅಂತ ಕರೀತಾರ, ಇದಕ್ಕೆ ಸಾಲ್ವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂತ ಕರೀತಾರ. ಸೊ ನೆಕ್ಸ್ಟ್ ಎ ಇನ್ವರ್ಸ್ ಬರ್ಕೋರಿ. ಸೊ ಎ ಇನ್ವರ್ಸ್ ಎಲ್ಲಿ ಐತಿ, ಏನಾಗಿರೋ ಕಂಡಿಡಿದಿರಲ್ಲ, ಇಲ್ಲೇ ನೋಡ್ರಿ ಇನ್ವರ್ಸ್. ಸೊ ಏನದ ನೋಡ್ರಿ ನಂಬರ್ಸ್ 3 minus 2 ನೋಡ್ರಿ ಭಾಷೆ ಬರತ್ತೆ ನಾನು 3 minus 2 7 5. ದಿಸ್ ಈಸ್ ಎ ಇನ್ವರ್ಸ್. ನೆಕ್ಸ್ಟ್ ಇದ್ರ ಬಾಜುಕ್ಕೆ ಬರ್ಕೋರಿ ಬಿ ಬರ್ಕೋರಿ. ಬಿ ಎಲ್ಲಿ ಐತೆ ನೋಡ್ರಿ ನಿಮ್ಮದು, ಬಿ ವ್ಯಾಲ್ಯೂ ಏನಿತ್ತು ನೋಡ್ರಿ, ಬಿ ಎಷ್ಟೈತಿ ಇಲ್ಲೇ. ಸೊ ಬಿ ವ್ಯಾಲ್ಯೂ ಎಷ್ಟೈತಿ, ಬಿ ವ್ಯಾಲ್ಯೂ 4 ಮತ್ತು 5 ಐತಿ, ಅದನ್ನು ಬರ್ಕೋರಿ. ಬಿ ವ್ಯಾಲ್ಯೂ ಬರ್ಕೋರಿ. ಬಿ ವ್ಯಾಲ್ಯೂ ಏನು ಬಂತು ನೋಡ್ರಿ, ವಿ ಗಾಟ್ ಬಿ ಆಸ್ 4 5. ಈಗೇನು ಮಾಡ್ರಿ, ಸಿಂಪಲ್ಲು ಮಲ್ಟಿಪ್ಲೈ ಮಾಡಿಬಿಡ್ರಿ. ಸೊ ಇಲ್ಲಿ ಬಾಜು ಎಕ್ಸ್ ವೈ ಆಯ್ತಾ ಇರಲಿ. ಸೊ ಈಗ ಇದು ಎ ಇನ್ವರ್ಸ್, ಇದು ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಏನಿದು ಬಿ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡ್ರಿ, ಎ ಇನ್ವರ್ಸ್ ಇಂಟು ಬಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಒಂದೇದು ಮಲ್ಟಿಪ್ಲೈ ಮಾಡಕ್ಕೆ ಬರುತ್ತಾ, ಚೆಕ್ ಮಾಡ್ರಿ, ಬರುತ್ತಾನಿಲ್ಲ.
ಬರುತ್ತೆ, ಯಾಕಂದರೆ ಇದರ ಆರ್ಡರ್ 2 × 2, ಇದರ ಆರ್ಡರ್ ಎಷ್ಟೈತಿ 2 × 1, 2 rows 1 column ಐತಿ, ಒಂದೇ ಕಾಲಮ್ ಐತಿ, 2 rows 1 column ಐತಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಬರುತ್ತೆ, ಯಾಕಂದ್ರೆ ಇದ್ರದ್ದು ಕಾಲಮ್ ಇದ್ರದ್ದು ರೋಸ್ ಎರಡು ಏನದಾವ ಸೇಮ್ ಅದಾವ. ಹೌದು, ನೆನಪೈತಾ ಇದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಿದ್ವಿಲ್ಲ, ಇದ್ರದ್ದು ಕಾಲಮ್ ಇದ್ರದ್ದು ರೋಸ್ ಎರಡು ಇರಬೇಕು, ಸೇಮ್ ಇರ್ಬೇಕು ನೋಡ್ರಿ. ಎರಡು 2 2 ಅದಾವ, ಸೇಮ್ ಅದಾವ, ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಬರುತ್ತಾ? ಸೊ ಹಂಗಾರೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಎಸ್, ಸ್ಟಾರ್ಟ್. ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ? ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಇಲ್ಲ ಫಸ್ಟ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಏನು ಮಾಡ್ತೀರಿ? ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇರೋಕ್ಕಂದ್ರೆ ಇರೋದು ಒಂದೇ ಕಾಲಮ್ ಐತಿ. ಸೊ ಪಟ್ ಮಾಡ್ಬಿಡ್ಬೋದಾ? ಸೊ ಹಂಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನು ಬರುತ್ತೆ ಹೇಳ್ರಿ? ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನು ಬರುತ್ತೆ? ಸೊ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಇಟ್ ವಿಲ್ ಬಿ 2 × 1. ನೆನಪೈತಾ ಇದೆ? ಎಮ್ ಕ್ರಾಸ್ ಎನ್ ಇದ್ದು ಫಸ್ಟ್ ಮ್ಯಾಟ್ರಿಕ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ n × p ಇದ್ರೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ? m × p ಬರುತ್ತೆ. m × p ಅಂದ್ರೆ ಏನು? ಅದಕ್ಕೆ 2 rows ಇರ್ತಾವೆ, ಕಾಲಮ್ ಎಷ್ಟು ಇರ್ತಾವೆ? 1 ಇರುತ್ತೆ. ತಿಳಿತಾ ಇದು? 2 rows 1 column ಇರೋ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಹಂಗಾರ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿರಿ. 3 4 12, -5 2 -2 5 10. ಸೊ 12 - 10 ಅಂದ್ರೆ ಎಷ್ಟು ಬಂತು? 2 ಬಂತು. ಸೊ 12 - 10 is 2. ನೆಕ್ಸ್ಟ್ ಇಷ್ಟು ದೊಡ್ಡದು ಎಂಬ ಅವಶ್ಯಕತೆ ಇಲ್ಲ, ಯಾಕಂದ್ರೆ 2 rows ಇರ್ತಾವೆ, ಕಾಲಮ್ ಒಂದೇ ಐತೆ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ 7 4 28. ಹೆಂಗೆ ಮಲ್ಟಿಪ್ಲೈ ಮಾಡ್ಬೇಕು ನೆನಪೈತಾನಿಲ್ರಿ? 3 4 12, -2 5 10. 12 - 10 ಎಷ್ಟು ಬಂತು? 2 ಬಂತು. 3 4 12, -2 × 5 10. 12 - 10 ಎಷ್ಟು ಬಂತು? 2 ಬಂತು. ನೆಕ್ಸ್ಟ್ 7 4 28. 7 4 28, -5 5 25. So 7 4 28, -5 5 25. So 28 - 5. 28 - 25. 28 - 5 ಎಷ್ಟಂದ್ರೆ 3 ಬಂತಾಯ್ತು. ಈಗ ಮ್ಯಾಟ್ರಿಕ್ಸ್ ಫೈನಲಿ ಹೆಂಗೆ ಬಂತಂದ್ರೆ ಈ ಟೈಪ್ ಬಂತು. ಹೆಂಗೆ ಬಂತಂದ್ರೆ xy is equal to 2, 3 ಬಂತು. 3 ಬಂತು. ಇದರ ಅರ್ಥ ಏನಂದ್ರೆ x = 2, y = 3. ಸಿಂಪಲ್. ಹೆಂಗೆ? x = 2, y = 3 ಕಂಡು ಹಿಡಿದ ನಾವು ಫೈನಲಿ ಆನ್ಸರ್. x = 2, y = 3 ಬಂತು. ಗೊತ್ತಾಗ್ತಿದ್ದು? ತಿಳಿತಾ ಇದು? ಸೊ ದಿಸ್ ಈಸ್ ದ ಆನ್ಸರ್. x = 2, y = 3 ಇಸ್ ದ ಆನ್ಸರ್. ಆದರೆ ಇದನ್ನ ನಾವು ಬೇರೆ ಟೈಪು ಸಾಲ್ವ್ ಮಾಡ್ಬೋದಾಗಿತ್ತು. ಹೆಂಗೆ ಗೊತ್ತಂದ್ರೆ ಇಲ್ಲಿ ಐತಲ್ಲ 5x + 2y = 4. ಅಂದ್ರೆ ಎಕ್ಸಾಮ್ ಒಳಗಡೆ ಕ್ವಶನ್ ಹಿಂಗೆ ಕೊಡ್ತಾರೆ. ಹೆಂಗೆ? ಸಾಲ್ವ್ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಸಾಲ್ವ್ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೊಟ್ಟರೆ ಹಿಂಗೆ ಸಾಲ್ವ್ ಮಾಡಬೇಕು. ಬೇರೆ ಸ್ಟೆಪ್ಸ್ಲೇ ಮಾಡಿದ್ರೆ ಕೊಡೋಂಗಿಲ್ಲ ಮಾರ್ಕ್ಸ್. ಹಿಂಗೆ ಸಾಲ್ವ್ ಮಾಡಬೇಕು. ಆದ್ರೆ ನೀವು ಏನು 9th ಒಳಗೆ ಸಾಲ್ವ್ ಮಾಡ್ತಿದ್ರಿ, ನಿಮ್ಗೆ ಆನ್ಸರ್ ಆಮೇಲೆ ನೀವು ಮಾಡಿದ್ದ ಆನ್ಸರ್ ಕರೆಕ್ಟ್ ಐತೆ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತನ್ರಿ? ನೀವು ಮಾಡಿದ್ದ ಆನ್ಸರ್ ಕರೆಕ್ಟ್ ಐತಾನೆ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಇಲ್ಲೇನು ಆನ್ಸರ್ ಬಂದವಲ್ಲ, ಯಾವ x = 2, y = 3 ಆನ್ಸರ್ ಬಂದಿದ್ದಲ್ಲ, ಈ x = 2, y = 3 ಹೋಗಿ ಇದ್ರೊಳಗಡೆ ಹಾಕ್ರಿ. ಇಲ್ಲಿ 5x + 2y = 4 ಐತಿಲ್ಲ, ಈ ಇಕ್ವೇಷನ್ ಅಥವಾ ಸೆಕೆಂಡ್ ಇಕ್ವೇಷನ್, ಇವೆರಡರೊಳಗಡೆ ಯಾವ್ದಾರ ಒಂದು ಇಕ್ವೇಷನ್ ಒಳಗೆ ಹಾಕಿದ್ರೆ ಎರಡು ಇಕ್ವೇಷನ್ ಹಾಕಿದ್ರೆ ನಡೀತೈತಿ. ಹಾಕಿದ್ರೆ ಸ್ಯಾಟಿಸ್ಫೈ ಆಗ್ಬೇಕು. ಏನು ಬಂದೈತಿ? x = 2, y = 3. ಸೊ ಹಾಕ್ರಿ, ಏನು ಬರುತ್ತೆ ನೋಡ್ರಿ? x = 2, y = 3 ಹಾಕಿದ್ರೆ x ಜಗದಾಗ 2 ಹಾಕ್ರಿ, y ಜಗದಾಗ 3 ಹಾಕ್ರಿ. ಹಾಕಿದ್ರೆ ಏನು ಬರುತ್ತೆ ನೋಡ್ರಿ? 5 2 10, 5 2 10, y = -3 ಅಂತ. ಕರೆಕ್ಟ್, ಮಿಸ್ಟೇಕ್ ಮಾಡಿ ನೋಡ್ರಿ. y = -3 ಬರುತ್ತೆ. ಯಾಕಂದ್ರೆ 7 4 28, 3 - 2 -5. ಇಲ್ಲಿ ಒಂದು ಸೈನ್ ಚೇಂಜ್ ಮಾಡಿಲ್ಲ. ಸೊ ಇದು ಒಂದು ಸೈನ್ ಚೇಂಜ್ ಮಾಡಿದಿಲ್ಲ. ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ 7 ಐತಲ್ಲ, ಸೊ 3 5 ಎಕ್ಸ್ಚೇಂಜ್ ಮಾಡಿದ್ವಿ. ಅಡ್ಜಾಯಿಂಟ್ ಕಂಡು ಹಿಡಿಬೇಕಾರೆ ಎಕ್ಸ್ಚೇಂಜ್ ಮಾಡಿ 2 ಮತ್ತು 7 ಇಂದ ಸೈನ್ ಚೇಂಜ್ ಮಾಡಬೇಕಾಗಿತ್ತು. ಸೈನ್ ಚೇಂಜ್ ಮಾಡಿದಿಲ್ಲ. ಓಕೆ, ಸೊ ಅದನ್ನು ಸೈನ್ ಚೇಂಜ್ ಮಾಡಿದ್ವಿ ನೋಡಿ. ಕರೆಕ್ಟ್ ಅದು. ಇಲ್ಲಿಯೂ ಮಿಸ್ಟೇಕ್ ಐತೆ ನೋಡ್ರಿ.
ಓಕೆ. ಸೊ ಅಡ್ಜಾಯಿಂಟ್ ಕಂಡು ಹಿಡಿಯುವಾಗ ಇಲ್ಲೇ ಅಡ್ಜಾಯಿಂಟ್ ಸೈನ್ ಹಚ್ಚಿವಿ, ಇಲ್ಲಿ ಹಚ್ಕೊಂಡಿದ್ದಿಲ್ಲ ಸೈನ್, ಎ ಇನ್ವರ್ಸ್ ಒಳಗಡೆ ಸೈನ್ ಹಚ್ಚಿದ್ದಿಲ್ಲ, ಸೈನ್ ಹಚ್ಚಿದ್ವಿ. ಈಗ ಮಾಡಿದ್ರಿ ಏನು ಬರುತ್ತೆ, -7 × 4 -28 + 25 ಬಂದ್ರಿ -3 ಬಂತು. ಈಗ ನೋಡ್ರಿ ತಪ್ಪಾಗಿತ್ತಾ ಈ ಕ್ವಶನ್. ಸೊ ಹಿಂಗೆ ತಪ್ಪಾಗೈತೆ ನೀವು ಕಂಡುಹಿಡ್ಕೋಬಹುದು. ಹೆಂಗೆ ಕಂಡುಹಿಡ್ಬೋದು ಅಂತಂದ್ರೆ ಇಲ್ಲೇನು ಆನ್ಸರ್ ಬಂದವಲ್ಲ, x = 2 y = -3 ಆನ್ಸರ್ ಬಂದಿತ್ತಲ್ಲ, ನಮ್ಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ +3 ಬಂದಿತ್ತು. ಅವಾಗ ಏನು ಮಾಡಿದ್ವಿ ನಾವು ಇಲ್ಲಿ ಹಾಕಕ್ಕೆ ಹೋದ್ವಿ, ಅದು ಆನ್ಸರ್ ಕರೆಕ್ಟ್ ಬರಲಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಯ್ತು ಏನೋ ತಪ್ಪಾಗೈತೆ ಅಂತ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲೇ ಏನು ಆನ್ಸರ್ ಬಂದಿರ್ತಲ್ಲ, ಆನ್ಸರ್ ಬಂದಿದ್ದಾನೆ ಇಲ್ಲಿ ಹಾಗೆ ಸ್ವಲ್ಪ ಹಾಕಿ ಟೆಸ್ಟ್ ಮಾಡ್ರಿ. ಎಕ್ಸ್ ಜಾಗದಾಗ ಏನು ಹಾಕ್ರಿ, ಎಕ್ಸ್ ಜಾಗದಾಗ 2 ಹಾಕ್ರಿ, y ಜಾಗದಾಗ ಏನು ಹಾಕ್ರಿ -3 ಹಾಕ್ರಿ. ಹಾಕಿದ್ರೆ ಆನ್ಸರ್ 4 ಬರ್ತಿಲ್ಲ, ಚೆಕ್ ಮಾಡ್ರಿ. ಎಕ್ಸ್ ಜಾಗದಾಗ 2 ಹಾಕಿದ್ರಿ 5 × 2 = 10, y ಜಾಗದಾಗ -3 ಹಾಕಿದ್ರೆ 2 × -3 -6. ಸೊ 10 - 6 ಎಷ್ಟು ಬಂತ್ರಿ, 4 ಬಂತು. ಅಂದ್ರೆ ಇದು ಸ್ಯಾಟಿಸ್ಫೈ ಆಗತೈತಾ. ಸೊ ಅಂದ್ರೆ ನಿಮ್ದು ಬಂದಿರೋ ಆನ್ಸರ್ ಕರೆಕ್ಟ್ ಬಂದಾವ ಅಂತ ತಿಳಿತಾ. ಹಿಂಗೆ ಚೆಕ್ ಮಾಡ್ಬೇಕು. ಈಗ ನೋಡ್ರಿ ನಾವು ಮಿಸ್ಟೇಕ್ ಮಾಡಿದ್ವಿ. ಏನು ಮಿಸ್ಟೇಕ್ ಮಾಡಿದ್ವಿ, ನಮ್ಗೆ ಆನ್ಸರ್ -3 ಬರ್ಬೇಕಾಗಿತ್ತು, y = ನಮಗೆ ಬಂದಿತ್ತು +3 ಬಂದಿತ್ತು. ಏನೋ ಒಂದು ಮಿಸ್ಟೇಕ್ ಮಾಡಿದ್ದಕ್ಕೆ ನಾವು ಇಲ್ಲಿ ಹಾಕಿ ಚೆಕ್ ಮಾಡಕ್ಕೆ ಹೋದ್ವಿ, ನಮ್ಗೆ ಅದು ಕರೆಕ್ಟ್ ಬರಲಿಲ್ಲ. ಅಂದ್ರೆ ನಮ್ಗೆ ಏನು ಗೊತ್ತಾಯ್ತು, ಎಲ್ಲೋ ಮಿಸ್ಟೇಕ್ ಮಾಡಿವ ಅಂತ. ಅವಾಗ ಏನು ಮಾಡಿದ್ವಿ, ನಾವು ಮಿಸ್ಟೇಕ್ ಏನು ಮಾಡ್ಕೊಂಡ್ವಿ, ಕರೆಕ್ಟ್ ಮಾಡ್ಕೊಂಡ್ವಿ. ಸೊ ಎಕ್ಸಾಮ್ ಒಳಗಡೆ ಹಿಂಗೆ ನೀವು ಮಾಡ್ಬೋದು. ಹೆಂಗೆ ಮಾಡ್ಬೋದು, ಆನ್ಸರ್ ಬಂದಮೇಲೆ ಅವ್ರೇನು ಕೊಟ್ಟಿರ್ತಾರಲ್ಲ ಇಕ್ವೇಷನ್ಸ್, ಇಕ್ವೇಷನ್ ಒಳಗಡೆ ಹಾಕಿ ಚೆಕ್ ಮಾಡಿರಿ ನೀವು ಆನ್ಸರ್ ಕಂಡುಹಿಡಿದು ಕರೆಕ್ಟ್ ಆಯ್ತೋ ಇಲ್ಲ ಅಂತಂದು. ಓಕೆ. ಸೊ ಈ ಟಾಪಿಕ್ ತಿಳಿದು ಅಂದ್ಕೊಂಡಿನಿ. ಸೊ ನೀವು ಇನ್ನೂ ಒಂದು 2-3 ಕ್ವಶನ್ ಇದ್ರ ಮೇಲೆ ಸಾಲ್ವ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಸೆಷನ್ ಒಳಗಡೆ ಏನು ಮಾಡೋಣ ಅಂದ್ರೆ 3x3 ಮ್ಯಾಟ್ರಿಕ್ಸ್ ಇದನ್ನ ಇನ್ವರ್ಸ್ನ ಹೆಂಗೆ ಕಂಡಿಬೇಕು, ಸೇಮ್ ಮೆಥಡ್ ಹೆಂಗೆ, AX = B, X = A ಇನ್ವರ್ಸ್ × B. ಆದ್ರೆ ಒಂದೇ ಒಂದು ಡಿಫ್ರೆನ್ಸ್ ಏನು, XY ಬದಲಿ ಏನು ಬರ್ತಾವೆ, XYZ ಬರ್ತಾವೆ. ತಿಳಿತಾ ಇದು. ಸೊ ಇದನ್ನು ನೆಕ್ಸ್ಟ್ ವಿಡಿಯೋ ಒಳಗಡೆ ನಾವು ಕಲೆಕ್ಟ್ ಟ್ರೈ ಮಾಡೋಣ. ಓಕೆ. ಥ್ಯಾಂಕ್ ಯು.